ಇನ್ನು ಹರಿಪ್ರಸಾದ್ ಅವರಿಗೆ ಇವತ್ತು ಪಟ್ಟಾಭಿಷೇಕ ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ಕಾರ್ಯಕ್ರಮ. ಅಧಿಕಾರವನ್ನು ಹಸ್ತಾಂತರಿಸ್ತಾರೆ ನಿರ್ಗಮಿತ ಅಧ್ಯಕ್ಷರು ಅಂದರೆ ಡಿ.ಕೆ. ಶಿವಕುಮಾರ್ ಅವರು. ಇಲ್ಲಿ ಒಂದು ಗಮನಿಸಬೇಕಾದಂಥ ಸಂಗತಿ ಏನು ಅಂತಂದರೆ, ಹರಿಪ್ರಸಾದ್ ಎಲ್ಲರನ್ನೂ ಕರೆದಿದ್ದಾರೆ. ಇಲ್ಲಿ ನನಗೆ ಬಹಳ ಗಮನ ಸೆಳೆದಂಥ ಸಂಗತಿ ಏನಪ್ಪ ಅಂದರೆ, ಆದಿವಾಸಿ ಮತ್ತು ಅಲೆಮಾರಿ ಸಮುದಾಯಗಳ ಪ್ರತಿನಿಧಿಗಳನ್ನು ಕೂಡ ಕರೆದಿದ್ದಾರಂಥವ್ರು, ಜನರನ್ನು ಕೂಡ. ಈ ಹರಿಣಿ ಶಿಕಾರಿ, ಹಕ್ಕಿ ಪಿಕ್ಕಿ, ಸುಡುಗಾಡಿಸಿದ್ರು, ಬುಡುಬುಡುಕಿ, ಬುಡುಗ ಜಂಗಮರು, ದೊಂಬಿದಾಸರು, ಇಂಥವ್ರೆಲ್ಲರನ್ನೂ ಕರೆದು ಅವರ ಸಮ್ಮುಖದಲ್ಲಿ ಇವರು ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ. ಪಕ್ಷದ ಹೆಂಗೆ ಒಟ್ಟಿಗೆ ತಗೊಂಡು ಹೋಗ್ತಾರೆ. Hotel Management with AI. Join IIHM, International Institute of Hotel Management. ನೋಡೋಣ ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಸಾಮಾನ್ಯ ಸಂಗತಿ ಎಲ್ಲ KPCC ಸಾರಥಿಯಾಗಿ ಕಾರ್ಯನಿರ್ವಹಿಸುವಂಥದ್ದು. ಯಾಕಂದರೆ ಸ್ಥಿತಿ ನೋಡಿ ಹೆಂಗಿದೆ ಅಂತ. 2 ವರ್ಷಕ್ಕೆ ಚುನಾವಣೆ, ಇನ್ನೊಂದು ವರ್ಷ ಮಾತ್ರ ಸರ್ಕಾರದ ಆಡಳಿತ, ಅದಾದ ಮೇಲೆ ಏನಂದರೆ ಪೂರ್ತಿ ಚುನಾವಣಾ ವರ್ಷ. ಇಂಥ ಸಂದರ್ಭದಲ್ಲಿ, ಇಂಥ ಸಂದಿಗ್ಧ ಸ್ಥಿತಿನಲ್ಲಿ ಈ ಕಾಂಗ್ರೆಸ್ಸಿನ ಸ್ಥಿತಿಗತಿಗಳು ಏನೇ ಚೆನ್ನಾಗಿದೆ ಅಂತಂದರೂ ಕೂಡ ಮುಂದೆ ಮತ್ತೆ ಅಧಿಕಾರ ಹಿಡಿಯುವಂಥ ನಿಟ್ಟಿನಲ್ಲಿ KPCC ಸಾರಥಿಯಾಗಿ ಮಾಡುವಂಥ ಕೆಲಸ ಬಹಳ ದೊಡ್ಡದಿರುತ್ತೆ. ಹರಿಪ್ರಸಾದ್ ಇವತ್ತು ಹರಿಪ್ರಸಾದ್ ಅವರಿಗೆ ಇವತ್ತು ದೊಡ್ಡ ಜವಾಬ್ದಾರಿನ ಕಟ್ತಾ ಇದ್ದಾರೆ. ಅದಕ್ಕೋಸ್ಕರ ಯಾವ ರೀತಿ ಸಿದ್ಧತೆಗಳಾಗಿದೆ? ರಂಗನಾಥ್, ಬಿ.ಕೆ. ಹರಿಪ್ರಸಾದ್ ಅವರು ಇವತ್ತಿನಿಂದ ಅಧಿಕೃತವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ. ಇದಕ್ಕೊಂದು ಅದ್ಧೂರಿಯಾದಂತಹ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನ ಅರಮನೆ ಮೈದಾನ ತ್ರಿಪುರವಾಸಿನಿಯಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಜನರನ್ನ, ಕಾರ್ಯಕರ್ತರನ್ನ, ಬೆಂಬಲಿಗರನ್ನ ಸೇರಿಸಿ ಪದಗ್ರಹಣ ಕಾರ್ಯಕ್ರಮವನ್ನ ಪಕ್ಷದ ಕಡೆಯಿಂದಲೇ ಮಾಡಲಾಗ್ತಾ ಇದೆ. ಈ ವೇದಿಕೆಯ ಮೇಲೆ 3 ಪ್ರಮುಖ ನಾಯಕರಿಗೆ ಸನ್ಮಾನ ಇರುತ್ತೆ. ಒಂದು, ಸಿದ್ದರಾಮಯ್ಯನವರು ಅಧಿಕಾರ ಹಸ್ತಾಂತರವನ್ನ ಸುಸೂತ್ರವಾಗಿ ನಿಭಾಯಿಸಿದ್ದಾರೆ ಎನ್ನುವಂತ ಕಾರಣಕ್ಕೋಸ್ಕರ ಅವರಿಗೆ ಒಂದು ಕಾರ್ಯಕರ್ತರ ಕಡೆಯಿಂದ ಸನ್ಮಾನಿಸುವಂತ ಕಾರ್ಯಕ್ರಮ. ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ನೂತನವಾಗಿ ಸರ್ಕಾರದ ಸಾರಥ್ಯವನ್ನು ವಹಿಸಿದ್ದಾರೆ ಅಂತ ಹೇಳಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸುವಂತ ಕಾರ್ಯಕ್ರಮ. ಮುಂದೆ 2028-29 ಎರಡೂ ಚುನಾವಣೆಗಳಿಗೋಸ್ಕರ ಕೆಪಿಸಿಸಿಯ ಸಾರಥ್ಯವನ್ನು ವಹಿಸ್ತಾ ಇರುವಂತಹ ಹರಿಪ್ರಸಾದ್ ಅವರಿಗೆ ಜವಾಬ್ದಾರಿಯನ್ನು ವಹಿಸುವಂತ ಒಂದು ಪದಗ್ರಹಣ ಕಾರ್ಯಕ್ರಮ. ಈ ಕಾರಣಕ್ಕೋಸ್ಕರ ವಿಧಾನ ಪರಿಷತ್ ಚುನಾವಣೆ ಅದು ಸಣ್ಣದೇ ಆಗಿದ್ರು ಕೂಡ ಅದನ್ನ ದೊಡ್ಡ ಮಟ್ಟಿಗೆ ಗೆದ್ದಂತಹ ಆ ಒಂದು ರಣೋತ್ಸಾಹದಲ್ಲಿ ಇರುವಂತಹ ಕಾಂಗ್ರೆಸ್ ಈ ಒಂದು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದೆ. ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಸೇರಿದಂತೆ ಪ್ರಮುಖ ನಾಯಕರು ಇವತ್ತಿನ ವೇದಿಕೆಯ ಮೇಲೆ ಇರ್ತಾರೆ. ಎಲ್ಲರನ್ನ ಒಗ್ಗೂಡಿಸಿ ತೆಗೆದುಕೊಂಡು ಹೋಗುವಂತ ಒಂದು ಬಹುದೊಡ್ಡ ಸವಾಲು ಹರಿಪ್ರಸಾದ್ ಅವರ ಮುಂದೆ ಇದ್ದೇ ಇದೆ. ಡಿ.ಕೆ. ಶಿವಕುಮಾರ್ ಮತ್ತು ಬಿ.ಕೆ. ಹರಿಪ್ರಸಾದ್ ಇಬ್ರು ಕೂಡ ಸರಿಯಾದಂತ ಒಂದು ಜೋಡೆತ್ತುಗಳಾದ್ರೆ ಮಾತ್ರ ಕಾಂಗ್ರೆಸ್ಗೆ ಅನುಕೂಲ ಅನ್ನುವಂತ ರೀತಿಯ ವಾತಾವರಣ ಖಂಡಿತವಾಗಿಯೂ ಕೂಡ ಇದೆ. ಹಿಂದೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಹೇಗೆ ಸರ್ಕಾರ ಮತ್ತು ಪಕ್ಷವನ್ನ ಒಂದು ಕಾಂಬಿನೇಷನ್ ತೆಗೆದುಕೊಂಡು ಹೋದ್ರು, ಅದೇ ರೀತಿಯಲ್ಲಿ ಈಗ ಸರ್ಕಾರ ಮತ್ತು ಪಕ್ಷ ಎರಡನ್ನೂ ಕೂಡ ಒಗ್ಗೂಡಿಸಿ ತೆಗೆದುಕೊಂಡು ಹೋಗುವಂತಹ ಸವಾಲುಗಳು, ಬೇರೆ ಬೇರೆ ಪದಾಧಿಕಾರಿಗಳು ಯಾರು ಆಕ್ಟಿವ್ ಆಗಿಲ್ಲ ಅಂತವ್ರನ್ನ ಹುರಿದುಂಬಿಸುವಂತದ್ದು, ಎಲ್ಲವನ್ನ ಒಗ್ಗೂಡಿಸಿ ತೆಗೆದುಕೊಂಡು ಹೋಗುವಂತ ಒಂದು ಬಹುದೊಡ್ಡ ಸವಾಲುಗಳ ಪಟ್ಟಿ ಕೂಡ ಹರಿಪ್ರಸಾದ್ ಅವರ ಮುಂದಿದೆ. ಹೀಗಾಗಿ ಇವತ್ತಿನ ಪದಗ್ರಹಣ ಕಾರ್ಯಕ್ರಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹವನ್ನಂತೂ ಕಾಣಿಸ್ತಾ ಇದೆ. ರಂಗನಾಥ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಪ್ರಸನ್ನ. ಇದು ಯಾಕಂದರೆ ವಿದ್ಯಾರ್ಥಿ ಜೀವನದಿಂದಲೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿರುವಂಥ ಹರಿಪ್ರಸಾದ್ ಅವರಿಗೆ ಒಂದು ದೊಡ್ಡ ಪಟ್ಟ. ಯಾಕಂದರೆ ಇಲ್ಲಿ ತನಕ ಅವರು ರಾಷ್ಟ್ರ ರಾಜಕಾರಣವನ್ನು ನೋಡಿದರು. ಇತ್ತೀಚಿನ ದಿನಗಳಲ್ಲಿ ಅವರು ರಾಜ್ಯ ರಾಜಕಾರಣಕ್ಕೆ ಬಂದಿದ್ದು, ವಿಧಾನ ಪರಿಷತ್ ಸದಸ್ಯರಾಗಿದ್ದು, ಮಂತ್ರಿ ಆಗಬೇಕು ಅನ್ನುವಂಥ ಕನವರಿಕೆ ಬಹಳ ಇತ್ತು. ಅದಾಗಲಿಲ್ಲ. ಆದರೆ ಅದಕ್ಕಿಂತ ದೊಡ್ಡ ಹುದ್ದೆನೇ ಈಗ ಅವರಿಗೆ ಸಿಕ್ಕಿದೆ.